ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಒಂದು ಕಡೆ ಹೋಟೆಲ್ ಉದ್ಯಮವನ್ನೇ ನೆಲಕ್ಕಪ್ಪಳಿಸುವಂತೆ ಮಾಡಿರುವಂಥದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಸಂಪೂರ್ಣ ಏನು ಬಂದ್ ಆಗಿರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತಕ್ಕಂಥ ಒಂದು ಟಿಫಿನ್ ಸೆಂಟರ್. ಇದು ಕೇವಲ ಇದೊಂದೇ ಹೋಟೆಲ್ ಅಲ್ಲ, ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ಅಂದರೆ ಒಂದು ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನು ಸಣ್ಣ ಸಣ್ಣ ಹೋಟೆಲ್ಗಳ ಪರಿಸ್ಥಿತಿ ಮತ್ತೊಂದು ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂಥ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಹೊಡಿತಾ ಇರುವಂಥದ್ದು. ಇನ್ನು ಸಣ್ಣ ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಬಹುತೇಕ ರಸ್ತೆ ಬದಿಯಲ್ಲಿ ಏನು ಅಡುಗೆ, ಉಪಹಾರ, ತಿಂಡಿ ತಿನಿಸುಗಳನ್ನು ಮಾಡುವ ಮೂಲಕ ವ್ಯಾಪಾರ ವಹಿವಾಟನ್ನು ಮಾಡುವಂಥವರು ಸಂಪೂರ್ಣವಾಗಿ ಈಗ ನೆಲಕ್ಕಪ್ಪಳಿಸುವಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಬಹುತೇಕ ಇದು ಕೇವಲ ದೇಶಪಾಂಡೆ ನಗರದ ಪರಿಸ್ಥಿತಿಯಲ್ಲ, ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ, ಅಂದರೆ ನ್ಯೂ ಕಾಟನ್ ಮಾರ್ಕೆಟ್ ಇರ್ಬೋದು, ದುರ್ಗದ ಬೈಲ್ ಇರ್ಬೋದು, ಈ ದೇಶಪಾಂಡೆ ನಗರ ಇರ್ಬೋದು, ಕ್ಲಬ್ ರಸ್ತೆ ಇರ್ಬೋದು, ಹೀಗೆ ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಇರತಕ್ಕಂಥ ಸಣ್ಣ ಪುಟ್ಟ ಟಿಫಿನ್ ಸೆಂಟರ್ಗಳು ಕೂಡ ಈ ಸಿಲಿಂಡರ್ನ ಅಭಾವದಿಂದಾಗಿ, ಸಿಲಿಂಡರ್ನ ಹೊಡೆತದಿಂದಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಹುತೇಕ ಅಂದರೆ ಇವತ್ತು ಹಬ್ಬದ ದಿನವೂ ಕೂಡ ಸಾಕಷ್ಟು ಜನ ಟಿಫಿನ್ ಸೆಂಟರ್ಗಳಿಗೆ, ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಬಂದು ಉಪಹಾರವನ್ನು ಸೇವಿಸುವಂಥ ಒಂದು ಪರಿಸ್ಥಿತಿ ಇರ್ತಾಯಿತ್ತು. ಇನ್ನು ಈ ಒಂದು ಹೋಟೆಲನ್ನು ಗಮನಿಸ್ತಾ ಇದ್ದರೆ ಹಬ್ಬದ ದಿನದಂದು ಕೂಡ ಸಾಕಷ್ಟು ಕಿಕ್ಕಿರಿದು ತುಂಬಿರ್ತಾ ಇತ್ತು. ಒಂದು ಕಡೆ ಪಿ ಜಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಈ ಭಾಗದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರಿರ್ಬೋದು, ಹೀಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಈ ಒಂದು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈ ಸಿಲಿಂಡರ್ನ ಅಭಾವದಿಂದಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವೇ ಬಗೆಹರಿಸುವ ಮೂಲಕ ಸಿಲಿಂಡರ್ನ ಅಭಾವದ ಕೊರತೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ಹೋಟೆಲ್ಗಳ ಮಾಲೀಕರ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಒಂದು ಕಡೆ ಹೋಟೆಲ್ ಉದ್ಯಮವನ್ನೇ ನೆಲಕ್ಕಪ್ಪಳಿಸುವಂತೆ ಮಾಡಿರುವಂಥದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಸಂಪೂರ್ಣ ಏನು ಬಂದ್ ಆಗಿರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತಕ್ಕಂಥ ಒಂದು ಟಿಫಿನ್ ಸೆಂಟರ್. ಇದು ಕೇವಲ ಇದೊಂದೇ ಹೋಟೆಲ್ ಅಲ್ಲ, ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ಅಂದರೆ ಒಂದು ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನು ಸಣ್ಣ ಸಣ್ಣ ಹೋಟೆಲ್ಗಳ ಪರಿಸ್ಥಿತಿ ಮತ್ತೊಂದು ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂಥ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಹೊಡಿತಾ ಇರುವಂಥದ್ದು. ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಬಹುತೇಕ ರಸ್ತೆ ಬದಿಯಲ್ಲಿ ಏನು ಅಡುಗೆ, ಉಪಹಾರ, ತಿಂಡಿ ತಿನಿಸುಗಳನ್ನು ಮಾಡುವ ಮೂಲಕ ವ್ಯಾಪಾರ ವಹಿವಾಟನ್ನು ಮಾಡುವಂಥವರು ಸಂಪೂರ್ಣವಾಗಿ ಈಗ ನೆಲಕ್ಕಪ್ಪಳಿಸುವಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಬಹುತೇಕ ಇದು ಕೇವಲ ದೇಶಪಾಂಡೆ ನಗರದ ಪರಿಸ್ಥಿತಿಯಲ್ಲ, ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ, ಅಂದರೆ ನ್ಯೂ ಕಾಟನ್ ಮಾರ್ಕೆಟ್ ಇರ್ಬೋದು, ದುರ್ಗದ ಬೈಲ್ ಇರ್ಬೋದು, ಈ ದೇಶಪಾಂಡೆ ನಗರ ಇರ್ಬೋದು, ಕ್ಲಬ್ ರಸ್ತೆ ಇರ್ಬೋದು, ಹೀಗೆ ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಇರತಕ್ಕಂಥ ಸಣ್ಣ ಪುಟ್ಟ ಟಿಫಿನ್ ಸೆಂಟರ್ಗಳು ಕೂಡ ಈ ಸಿಲಿಂಡರ್ನ ಅಭಾವದಿಂದಾಗಿ, ಸಿಲಿಂಡರ್ನ ಹೊಡೆತದಿಂದಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಹುತೇಕ ಅಂದರೆ ಇವತ್ತು ಹಬ್ಬದ ದಿನವೂ ಕೂಡ ಸಾಕಷ್ಟು ಜನ ಟಿಫಿನ್ ಸೆಂಟರ್ಗಳಿಗೆ, ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಬಂದು ಉಪಹಾರವನ್ನು ಸೇವಿಸುವಂಥ ಒಂದು ಪರಿಸ್ಥಿತಿ ಇರ್ತಾಯಿತ್ತು. ಇನ್ನು ಈ ಒಂದು
ಹೋಟೆಲನ್ನು ಗಮನಿಸ್ತಾ ಇದ್ದರೆ ಹಬ್ಬದ ದಿನದಂದು ಕೂಡ ಸಾಕಷ್ಟು ಕಿಕ್ಕಿರಿದು ತುಂಬಿರ್ತಾ ಇತ್ತು. ಒಂದು ಕಡೆ ಪಿ ಜಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಈ ಭಾಗದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರಿರ್ಬೋದು, ಹೀಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಈ ಒಂದು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈ ಸಿಲಿಂಡರ್ನ ಅಭಾವದಿಂದಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವೇ ಬಗೆಹರಿಸುವ ಮೂಲಕ ಸಿಲಿಂಡರ್ನ ಅಭಾವದ ಕೊರತೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ಹೋಟೆಲ್ಗಳ ಮಾಲೀಕರ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಒಂದು ಕಡೆ ಹೋಟೆಲ್ ಉದ್ಯಮವನ್ನೇ ನೆಲಕ್ಕಪ್ಪಳಿಸುವಂತೆ ಮಾಡಿರುವಂಥದ್ದು. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ಬಹುತೇಕ ಹೋಟೆಲ್ಗಳು ಸಂಪೂರ್ಣ ಏನು ಬಂದ್ ಆಗಿರುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸದ್ಯ ನಾನೀಗ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತಕ್ಕಂಥ ಒಂದು ಟಿಫಿನ್ ಸೆಂಟರ್. ಇದು ಕೇವಲ ಇದೊಂದೇ ಹೋಟೆಲ್ ಅಲ್ಲ, ಬಹುತೇಕ ಸಣ್ಣ ಸಣ್ಣ ಹೋಟೆಲ್ಗಳು, ಅಂದರೆ ಒಂದು ಕಡೆ ದೊಡ್ಡ ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನು ಸಣ್ಣ ಸಣ್ಣ ಹೋಟೆಲ್ಗಳ ಪರಿಸ್ಥಿತಿ ಮತ್ತೊಂದು ರೀತಿ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಲಿಂಡರ್ನ ಅಭಾವದಿಂದ, ಸಿಲಿಂಡರ್ನ ಕೊರತೆಯಿಂದ ಸಂಪೂರ್ಣವಾಗಿ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕಿಕ್ಕಿರಿದು ತುಂಬಿರ್ತಾ ಇತ್ತಂಥ ಹೋಟೆಲ್ಗಳ ಪರಿಸ್ಥಿತಿ ಈಗ ಅಧೋಗತಿಗೆ ಬಂದಿದೆ. ಯಾಕಂದರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಎಲ್ಲಿಯೂ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ, ಸಾಕಷ್ಟು ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಕೆಲವೊಂದಿಷ್ಟು ಹೋಟೆಲ್ಗಳು ಖಾಲಿ ಹೊಡಿತಾ ಇರುವಂಥದ್ದು. ಇನ್ನು ಸಣ್ಣ ಸಣ್ಣ ಪುಟ್ಟ ಹೋಟೆಲ್ಗಳು, ಗೂಡಂಗಡಿಗಳ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಬಹುತೇಕ ರಸ್ತೆ ಬದಿಯಲ್ಲಿ ಏನು ಅಡುಗೆ, ಉಪಹಾರ, ತಿಂಡಿ ತಿನಿಸುಗಳನ್ನು ಮಾಡುವ ಮೂಲಕ ವ್ಯಾಪಾರ ವಹಿವಾಟನ್ನು ಮಾಡುವಂಥವರು ಸಂಪೂರ್ಣವಾಗಿ ಈಗ ನೆಲಕ್ಕಪ್ಪಳಿಸುವಂಥ ಒಂದು ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಬಹುತೇಕ ಇದು ಕೇವಲ ದೇಶಪಾಂಡೆ ನಗರದ ಪರಿಸ್ಥಿತಿಯಲ್ಲ, ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ, ಅಂದರೆ ನ್ಯೂ ಕಾಟನ್ ಮಾರ್ಕೆಟ್ ಇರ್ಬೋದು, ದುರ್ಗದ ಬೈಲ್ ಇರ್ಬೋದು, ಈ ದೇಶಪಾಂಡೆ ನಗರ ಇರ್ಬೋದು, ಕ್ಲಬ್ ರಸ್ತೆ ಇರ್ಬೋದು, ಹೀಗೆ ಬಹುತೇಕ ಒಂದು ರಸ್ತೆ ಬದಿಗಳಲ್ಲೂ ಕೂಡ ಇರತಕ್ಕಂಥ ಸಣ್ಣ ಪುಟ್ಟ ಟಿಫಿನ್ ಸೆಂಟರ್ಗಳು ಕೂಡ ಈ ಸಿಲಿಂಡರ್ನ ಅಭಾವದಿಂದಾಗಿ, ಸಿಲಿಂಡರ್ನ ಹೊಡೆತದಿಂದಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಬಹುತೇಕ ಅಂದರೆ ಇವತ್ತು ಹಬ್ಬದ ದಿನವೂ ಕೂಡ ಸಾಕಷ್ಟು ಜನ ಟಿಫಿನ್ ಸೆಂಟರ್ಗಳಿಗೆ, ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಬಂದು ಉಪಹಾರವನ್ನು ಸೇವಿಸುವಂಥ ಒಂದು ಪರಿಸ್ಥಿತಿ ಇರ್ತಾಯಿತ್ತು. ಇನ್ನು ಈ ಒಂದು ಹೋಟೆಲನ್ನು ಗಮನಿಸ್ತಾ ಇದ್ದರೆ ಹಬ್ಬದ ದಿನದಂದು ಕೂಡ ಸಾಕಷ್ಟು ಕಿಕ್ಕಿರಿದು ತುಂಬಿರ್ತಾ ಇತ್ತು. ಒಂದು ಕಡೆ ಪಿ ಜಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಈ ಭಾಗದಲ್ಲಿ ಬಹುತೇಕ ಕಟ್ಟಡ ಕಾರ್ಮಿಕರಿರ್ಬೋದು, ಹೀಗೆ ಸಾಕಷ್ಟು ಜನರಿಂದ ತುಂಬಿ ತುಳುಕ್ತಾ ಇದ್ದಂಥ ಈ ಒಂದು ಹೋಟೆಲ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈ ಸಿಲಿಂಡರ್ನ ಅಭಾವದಿಂದಾಗಿ ದಿನದಿಂದ ದಿನಕ್ಕೆ ಸಾಕಷ್ಟು ಪರಿಸ್ಥಿತಿ ಕೂಡ ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ಸಮಸ್ಯೆಯನ್ನು ಆದಷ್ಟು ಶೀಘ್ರವೇ ಬಗೆಹರಿಸುವ ಮೂಲಕ ಸಿಲಿಂಡರ್ನ ಅಭಾವದ ಕೊರತೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದಾಗಬೇಕು ಅನ್ನೋದು ಹೋಟೆಲ್ಗಳ ಮಾಲೀಕರ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.